ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಮಹಾಭಾರತದಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಕೆಲವಾರು ನಾಮಗಳನ್ನು ನಾವು ಕೇಳ್ತೀವಿ. ಹಾಗೆಯೇ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬ ಈತ, ಇವರೇ ಕೃತು. ಮಹಾಭಾರತದಲ್ಲೂ ಕೂಡ ಇವರ ಉಲ್ಲೇಖವಿದೆ. 21 ಪ್ರಜಾಪತಿಗಳಲ್ಲಿ ಇವರು ಒಬ್ರು, ಸಪ್ತ ಋಷಿಗಳಲ್ಲಿ ಒಬ್ರು, ಮತ್ತೆ ದಕ್ಷ ಪ್ರಜಾಪತಿಯ ಅಳಿಯ ಈ ಕ್ರತು. ಸಂತತಿ ಅಥವಾ ಕ್ರಿಯಾ ಅನ್ನುವಂತಹ ಹೆಣ್ಣು ಮಗಳನ್ನ ಮದುವೆ ಆಗ್ತಾರೆ ಈ ಕ್ರತು ಅನ್ನಂಥವ್ರು. ಮತ್ತೆ ಬಾಲಕಿಲ್ಯ ಅನ್ನುವಂತಹ ಮಕ್ಕಳನ್ನ ಅಂದ್ರೆ 60,000 ಮಕ್ಕಳಿಗೆ ಜನ್ಮವನ್ನ ನೀಡ್ತಾಳೆ ಈ ಸಂತತಿ, ಹೆಬ್ಬೆಟ್ಟು ಆಕಾರದಲ್ಲಿ. ಹಾಗೇನೆ ಶಿವ ಒಂದು ಕಡೆ ವರವನ್ನ ಕೂಡ ಕೊಟ್ಟಿರ್ತಾರಂತೆ ಈ ಕ್ರತುಗೆ, ಏನಂತ, ನಿನಗೆ 1000 ಮಕ್ಕಳುಗಳಾಗ್ಲಿ ಅಂತ. ನೆನಪಿದೆಯಾ? ಅದು ಕೇಳಿರುವಂಥದ್ದು ಬಾಲಕಿಲ್ಯ ಅಂತ. 60,000 ಮಕ್ಕಳು ಇವರ ತಂದೆ ಕ್ರತು. ಬ್ರಹ್ಮನ ಎಡಗಣ್ಣಿನಿಂದ ಹುಟ್ಟಿದವನು ಕ್ರತು ಅಂತ ಹೇಳ್ತಾರೆ. ಒಮ್ಮೆ ಪರಾಶರ ಮಹರ್ಷಿಗಳು ರಾಕ್ಷಸರ ಸಂಹಾರಕ್ಕೆ ಅತಿ ದೊಡ್ಡದಾದಂತಹ ಯಜ್ಞವನ್ನ ನಡೆಸ್ತಾ ಇರ್ತಾರೆ. ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ರಾಕ್ಷಸನ ಸಂಹಾರ ಮಾಡೋದಕ್ಕೋಸ್ಕರ ಈ ಒಂದು ಯಜ್ಞ, ಇದರ ಹೆಸರು ರಾಕ್ಷಸ ಸತ್ರ ಅಂತ ಹೇಳಿ. ಈ ಸಮಯದಲ್ಲಿ ಈ ಯಾಗ ಯಜ್ಞಗಳನ್ನ ಮಾಡ್ತಾ ಇರಬೇಕಾದ್ರೆ ಅತಿ ದೊಡ್ಡದಾಗಿರುವಂತಹ ಒಂದು ಯಜ್ಞವದು. ಈ ರಾಕ್ಷಸರೆಲ್ಲರೂ ಆ ಯಜ್ಞದ ಶಕ್ತಿಗೆ ಅಗ್ನಿಕುಂಡದಲ್ಲಿ ಬೀಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕ್ರತು ಆ ರಾಕ್ಷಸರನ್ನ ಕಾಪಾಡ್ತಾನೆ ಅನ್ನುವಂಥ ಒಂದು ಘಟನೆ ನಡೆಯುತ್ತೆ. ಹೀಗೆ ಸಾಕಷ್ಟು ಕಥೆಗಳು ಇದಕ್ಕೆ ಸಾಗಿಕೊಂಡಿದ್ದಾವೆ. ಮತ್ತೆ ಇನ್ನು ಈ ಕ್ರತು ಸ್ಕಂದದೇವನ ಹುಟ್ಟಿಗೂ ಕೂಡ ಸಾಕ್ಷಿ. ಸ್ಕಂದದೇವ ಹುಟ್ಟಿದಾಗ ಕ್ರತು ಅಲ್ಲಿದ್ರು ಅಂತ ಹೇಳ್ತಾರೆ. ಹೀಗೆ ತುಂಬಾ ಕಥೆಗಳಿದಾವೆ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.